ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನಿಂದ ಸಚಿನ್ ಹೂಲಗಿರಿ ಅಂತ ಹೆಲ್ದಿ ಫೈನಾನ್ಸ್ ಗೈಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಮುಂಚಿನ ವಿಡಿಯೋದಲ್ಲಿ ನಾವು SMS ಸ್ಕ್ಯಾಮ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದನ್ನು ಫೇಕ್ ಮೆಸೇಜ್ ಅಂತ ಹೇಗೆ ಗುರುತಿಸುವುದನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ವಾಟ್ಸ್ಯಾಪ್ ಸ್ಕ್ಯಾಮ್ಗಳ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ಸ್ಯಾಪ್ನಲ್ಲಿ ಯಾವ ಥರ ಸ್ಕ್ಯಾಮ್ಗಳು ಮಾಡ್ತಾರೆ ಅಂತ, ಒಂದು ವಿದೇಶಿ ಸ್ಕ್ಯಾಮ್ಗಳು ಮತ್ತು ದೇಶಿ ಸ್ಕ್ಯಾಮ್ಗಳು. ಈ ವಿದೇಶಿ ಸ್ಕ್ಯಾಮ್ಗಳನ್ನು ಹೇಗೆ ಗುರುತಿಸಬೇಕು ಅಂತ ನೋಡೋಣ. ನನಗೆ ಬಂದಂಥ 2 ವಾಟ್ಸಪ್ ಮೆಸೇಜ್ಗಳನ್ನು ನಾನು ಇಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಫೇಕ್ ಮೆಸೇಜ್ಗಳಂತ ಐಡೆಂಟಿಫೈ ಮಾಡಿದ್ದೀನಿ. ಅದಕ್ಕೆ ಕೆಲವು ಕಾರಣಗಳಿದೆ. ನಾನು ಹೇಗೆ ಐಡೆಂಟಿಫೈ ಮಾಡಿದೆ? ಬಹುಮುಖ್ಯವಾಗಿ ವಿದೇಶಿ ISD ಫೋನ್ ಕೋಡ್ ಅಂದರೆ ಅರ್ಥ ಏನು? ಇಲ್ಲಿ +251 ಮತ್ತು ಇಲ್ಲಿ +95 ಇಂದ ಈ ಫಾರ್ವರ್ಡ್ ಮೆಸೇಜ್ಗಳು ಅಥವಾ ಡೈರೆಕ್ಟ್ ಮೆಸೇಜ್ಗಳು ನನಗೆ ಬಂದಿದೆ. ಈ +251 ಅನ್ನೋದು ಇಥೋಪಿಯಾ ಕಂಟ್ರಿದು, +95 ಅನ್ನೋದು ಇದು ಮಯನ್ಮಾರ್ ಕಂಟ್ರಿದು. ನಮ್ಮ ಭಾರತದ ಕಂಟ್ರಿ ಕೋಡ್ ISD ಕಂಟ್ರಿ ಕೋಡ್ ಒಂದು +91. +91 ಅಲ್ಲದೆ ಯಾವುದೇ ಬೇರೆ ಥರದ ಕಂಟ್ರಿ ಕೋಡ್ಗಳಿಂದ ನಿಮಗೆ ವಾಟ್ಸಪ್ ಮೆಸೇಜ್ಗಳು ಮತ್ತು ಫಾರ್ವರ್ಡ್ಗಳು ಬಂದಲ್ಲಿ ಅವುಗಳನ್ನು ನೀವು ಸ್ವಲ್ಪ ಜಾಗೃತವಾಗಿ ನೋಡಬೇಕು. ಇದರಲ್ಲಿ ನೀವು ನೋಡಿದರೆ ನನಗೆ ಈ 2 ಕಂಟ್ರಿಗಳಲ್ಲಿ ನನ್ನ ಸಂಬಂಧಪಟ್ಟಂಥ ಫ್ರೆಂಡ್ಸ್ ಆಯಿತು, ಸಂಬಂಧಿಕರಾಯಿತು ಅಥವಾ ಕೊಲೀಗ್ಸ್ ಆಯಿತು, ಯಾರೂ ನನಗೆ ಗೊತ್ತಿಲ್ಲ. ಆದರೂ ಈ ಮೆಸೇಜ್ಗಳನ್ನು ನನಗೆ ಫಾರ್ವರ್ಡ್ ಮಾಡಲಾಗಿದೆ ಅಥವಾ ಡೈರೆಕ್ಟಾಗಿ ಕಳಿಸಲಾಗಿದೆ. ಈ ಥರದಲ್ಲಿದ್ದಲ್ಲಿ ಈ ಥರ SMS ಅಥವಾ ಫಾರ್ವರ್ಡ್ ಮೆಸೇಜ್ಗಳನ್ನು ನಾವು ಫೇಕ್ ಅಂತ ಕನ್ಸಿಡರ್ ಮಾಡಿ ಕನ್ಕ್ಲೂಷನ್ ಬಂದುಬಿಟ್ಟು ನಾವು ಇದನ್ನು ಡಿಲೀಟ್ ಮಾಡೋದು ಒಳ್ಳೆಯದು. ಅದೇ ರೀತಿಯಾಗಿ ಗ್ರೂಪ್ ಲೆವೆಲ್ಗಳಲ್ಲೂ ಆಗ್ತಾಯಿದೆ. ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ, ಅಪರಿಚಿತ ಮೊಬೈಲ್ ನಂಬರ್ ಅಂತ ಅಪರಿಚಿತ ವಾಟ್ಸಪ್ ಗ್ರೂಪ್ಗೆ ನಿಮ್ಮ ನಂಬರನ್ನು ಸೇರಿಸ್ಬಿಡ್ತಾರೆ. ನೀವು ಅದನ್ನು ಹೆಂಗೆ ಗೊತ್ತು ಹಿಡಬೇಕು ಇದು ಒಂದು ಫೇಕ್ ಗ್ರೂಪು ಅಥವಾ ಇದು ಸ್ಕ್ಯಾಮ್ ಗ್ರೂಪು ಅಂತ? ಇನ್ನೂ ಸೂಕ್ಷ್ಮವಾಗಿ ನೋಡಬೇಕಂದ್ರೆ ಅಲ್ಲಿ ನಿಮಗೆ ಪರಿಚಯವಿದ್ದ ಯಾವುದೇ ನಂಬರ್ ಆ ಗ್ರೂಪಲ್ಲಿ ಇರುವುದಿಲ್ಲ. ಇಲ್ಲಿ ಪರಿಚಯವಿದ್ದ ಅರ್ಥ ಏನು? ನಿಮ್ಮ ಫೋನ್ ಲಿಸ್ಟಲ್ಲಿ, ನಿಮ್ಮ ಫೋನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಸೇವ್ ಆಗಿರುವಂಥ ಯಾವುದೇ ಒಂದು ನಂಬರು ಅದರಲ್ಲಿ ಇರೋದಿಲ್ಲ. ಸುಮ್ಮನೆ ಯಾವುದೋ ಒಂದು ನಂಬರ್ ಸಿಕ್ಬಿಟ್ಟಿರುತ್ತೆ ನಿಮ್ಮದು ಇಲ್ಲಿಂತನೂ, ಅದನ್ನು ಸೇರಿಸಿಬಿಡ್ತಾರೆ. ನೀವು ಅದನ್ನು ಸೇರಿಸಿ ಅದರಲ್ಲಿ ಬೇರೆ ಬೇರೆ ಫಾರ್ವರ್ಡ್ ಮೆಸೇಜ್ಗಳನ್ನು ಹಾಕೋದು ಅದೆಲ್ಲ ಮಾಡ್ತಾರೆ. ಅದನ್ನು ನೀವು ಆ ಗ್ರೂಪಲ್ಲಿ ನೀವು ಜಾಯ್ನ್ ಆಗಿ ಕಂಟಿನ್ಯೂ ಮಾಡಿದರೆ ನಿಮಗೆ ಸಮಸ್ಯೆ ತಪ್ಪಿದ್ದಲ್ಲ. ಅದಕ್ಕೋಸ್ಕರ ಅಂಥ ಯಾವುದೇ ಗ್ರೂಪ್ಗಳು ಬಂದರೂ ಅದನ್ನು ಡಿಲೀಟ್ ಮಾಡೋದು ಒಳ್ಳೆಯದು. ಅದರಿಂದ ಹೊರಗೆ ಬಂದುಬಿಡಿ. ಯಾವುದೇ ಕಾರಣಕ್ಕೂ ಆ ಗ್ರೂಪ್ಗಳನ್ನು ಕಂಟಿನ್ಯೂ ಮಾಡಬೇಡಿ. ಇನ್ನು ಯಾವ್ಯಾವ ಕಂಟ್ರಿಗಳಿಂದ ಈ ಥರ ಒಂದು ಮೆಸೇಜ್ಗಳು ಬರ್ತವೆ ಅಂತ ನೋಡೋಣ. ಮುಖ್ಯವಾಗಿ ಇಥೋಪಿಯಾ +251, ಮಲೇಷಿಯಾ +60, ಇಂಡೋನೇಷ್ಯಾ +62, ವಿಯೆಟ್ನಾಂ +84, ಕೀನ್ಯಾ +254, ಮಯನ್ಮಾರ್ +95, ಮೊರೊಕ್ಕೊ +212, ಪಾಕಿಸ್ತಾನ್ +92, ಬಾಂಗ್ಲಾದೇಶ್ +880, ಮಾಲಿ +223, ನೈಜೀರಿಯಾ +234. ಈ ಯಾವುದೇ ಕಂಟ್ರಿ ಕೊಡಿರೋಂಥ ವಾಟ್ಸಪ್ ಮೆಸೇಜ್ಗಳು ನೀವು ಬಂದಲ್ಲಿ ಅದನ್ನು ನೀವು ಫೇಕ್ ಅಂತ ಪರಿಗಣಿಸೋದು ಒಳ್ಳೆಯದು. ಯಾಕಂದರೆ ಇವೆಲ್ಲ ಫ್ರಾಡ್ ಮಾಡುವಂಥ ಒಂದು ಗ್ರೂಪ್ಗಳು ಈ ಕಂಟ್ರಿಗಳಲ್ಲಿದೆ. ಓಕೆ, ಇನ್ನು ದೇಶಿ ಸ್ಕ್ಯಾಮ್ಗಳು ನೋಡೋಣ. ಯಾವ ಥರ ದೇಶಿ ಸ್ಕ್ಯಾಮ್ಗಳು? ಇದೊಂದು ಅತ್ಯಂತ ಪ್ರಚಲಿತದಲ್ಲಿದ್ದಂಥ ಒಂದು ಸ್ಕ್ಯಾಮು, ರೀಸೆಂಟಾಗಿ ಬಂದಿರೋಂಥದ್ದು. ನನಗೆ ಬಂದಿರೋಂಥ ಫಾರ್ವರ್ಡ್ ಮೆಸೇಜ್ಗಳು ಇದು. ಇಲ್ಲಿ BJP ಫ್ರೀ ಯೋಜನಾ ಅಂತ ಇದೆ. ಈ ಇದೊಂದು ಫ್ರಾಡ್ ಸ್ಕೀಮ್ ಅಂತ ನೋಡಿದ ತಕ್ಷಣ ಗೊತ್ತಾಯಿತು. ಯಾಕೆ ಹಾಗೆ ಅನ್ನಿಸ್ತದೆ? ಈ ಥರದ ಯಾವುದೇ ಫ್ರೀ ಯೋಜನೆಗಳು ಇಲ್ಲ ಮುಖ್ಯವಾಗಿ. ಮತ್ತು ಇದು ಫಾರ್ವರ್ಡ್ ಮೆಸೇಜು, ಇದೊಂದು ಫಾರ್ವರ್ಡ್ ಮೆಸೇಜು. ಆಮೇಲೆ ಈ ಒಂದು ಮೆಸೇಜಲ್ಲಿ ಏನು ಲಿಂಕ್ ಇದೆಯಲ್ಲ, ಈ ಲಿಂಕನ್ನು ನಾವು ನೋಡಿದರೆ ಇಲ್ಲಿ HTTP ಕೋಲನ್ ಅಂತ ಇದೆ ಮತ್ತು ಈ HTTP ಕೋಲನ್ ಅಂತ ಇದ್ದರೆ HTTPS ಅಂತ ಇದ್ದರೆ ಸೇಫ್ ಅಂತ ಅರ್ಥ, HTTP ಅಷ್ಟೇ ಇದ್ದರೆ ಇದು ಅನ್ಸೇಫ್ ಅಂತ ಅರ್ಥ, ಅನ್ಸೆಕ್ಯೂರ್ಡ್ ಅಂತ ಅರ್ಥ. ಇಂಥ ಒಂದು ಫಾರ್ವರ್ಡ್ ಮೆಸೇಜ್ಗಳಿಗೆ ಎಂದಿಗೂ ಕ್ಲಿಕ್ ಮಾಡಬಾರ್ದು. ಇದು ಒಂದೇ ಅಲ್ಲ, ಇದೇ ರೀತಿ ಬೇರೆ ಯಾವುದು ನಮ್ಮ ಕಂಪ್ನಿಯದು ಈ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ನಾವು ಅವ್ರು ಏನು ಮಾಡ್ತಾರೆ, ಒಂದು ಬಲ್ಕ್ ಗಿಫ್ಟ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ, ನೀವು ಇದಕ್ಕೆ ಕೆಳಗಡೆ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಮನೆಗೆ ಗಿಫ್ಟ್ ಬರುತ್ತೆ ಅಥವಾ ಗಿಫ್ಟ್ ವೋಚರ್ ಬರುತ್ತೆ ಅಂತ ಹೇಳ್ತಾರೆ.
ಆ ರೀತಿಯಾಗಿ ಯಾವುದೇ ಒಂದು ಫಾರ್ವರ್ಡ್ ಮೆಸೇಜ್ಗಳು ಬಂದಲ್ಲಿ ಆ ಒಂದು ಯಾವುದೇ ಫಾರ್ವರ್ಡ್ ಮೆಸೇಜ್ಗಳನ್ನು ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಫಾರ್ವರ್ಡ್ ಮಾಡಬೇಡಿ ಅಂಥ ಮೆಸೇಜ್ಗಳನ್ನು. ಅದರಿಂದ ನೀವು ಸಮಸ್ಯೆಗೊಳಗಾಗ್ತೀರಾ, ಅವರು ಸಮಸ್ಯೆಗೊಳಗಾಗ್ತಾರೆ. ಇಂಥ ಮೆಸೇಜ್ಗಳು ಬಂದಾಗ ಏನು ಮಾಡಬೇಕು ಅಂದರೆ ಫೇಕ್ ಅಂತ ಅದನ್ನು ನೀವು ಗುರುತಿಸಿ ಇಮ್ಮಿಡಿಯೇಟಾಗಿ ಡಿಲೀಟ್ ಮಾಡಿಬಿಡಿ. ಈ ಥರದಲ್ಲಿ ನೀವು ಯಾವುದೇ ವಾಟ್ಸಪ್ ಮೆಸೇಜ್ಗಳು ಇಂಥ ಸಂಶಯಾಸ್ಪದ ವಾಟ್ಸಪ್ ಮೆಸೇಜ್ಗಳು ಬಂದಾಗ ಡಿಲೀಟ್ ಮಾಡೋದಲ್ಲಿ ನೀವು ಸೇಫ್ ಆಗಿರ್ತೀರಾ ಮತ್ತು ನಿಮ್ಮ ಫ್ರೆಂಡ್ಸು ಸೇಫ್ ಆಗಿರ್ತಾರೆ. ಈ ಥರದ ಮೆಸೇಜ್ಗಳು, ಈ ಥರದ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.